ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಸರಕು ಸಾಗಣೆ ಮಾಡುವಂತ ವಾಹನ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಕಾರಣ ಸದ್ದಿಲ್ಲದೆ ಶಾಕ್ ಕೊಟ್ಟಿರುವಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಓವರ್ ಲೋಡ್ ಹಾಕಿ ಹೆಚ್ಚು ಸಂಪಾದನೆ ಮಾಡೋದಕ್ಕೆ ಅಂತ ಅನೇಕ ಲಘು ವಾಹನಗಳು ಟ್ರೈ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಆಸೆಗೆ ಬ್ರೇಕ್ ಹಾಕುವಂತ ಪ್ರಯತ್ನ ಇದು. ರಸ್ತೆ ಹಾನಿ ತಡೆಗೆ ಕೇಂದ್ರ ಸರ್ಕಾರದಿಂದ ನೂತನ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಾಗ್ತಾ ಇದೆ. ರಸ್ತೆ ಹಾನಿ ಆಗದಂತೆ ಟೋಲ್ ಸಿಬ್ಬಂದಿಗೆ ಅಧಿಕಾರ ನೀಡಿದಂತ ಕೇಂದ್ರ ಓವರ್ ಲೋಡ್ ಹಾಕಿದ್ರೆ ಟೋಲ್ನಲ್ಲೇ ಇನ್ಮೇಲೆ ಲಾರಿ ಲಾಕ್ ಆಗುತ್ತೆ. ಇನ್ಮುಂದೆ ಟೋಲ್ ಪ್ಲಾಜಾಗಳ ಬಳಿ ಬರಲಿದೆ ನೂತನ ತಂತ್ರಜ್ಞಾನ. ಓವರ್ಲೋಡ್ ಹಾಕಿದ್ರಿ ಅಂತ ಅಂದ್ರೆ ಟೋಲ್ ಪ್ಲಾಜಾಗಳ ಬಳಿನೇ ಮಾಪನ ವಾಹನಗಳ ಕೆಪಾಸಿಟಿಗೂ ಅಧಿಕ ತೂಕ ಸಾಗಣೆ ಮಾಡ್ತಾ ಇದ್ರಿ ಅನ್ನೋದು ಗೊತ್ತಾದ್ರೆ ನಿಮ್ಮ ಲಾರಿ ಅಲ್ಲೇ ಲಾಕ್ ಆಗುತ್ತೆ. ದೇಶದ ಟೋಲ್ಗಳಲ್ಲಿ ಹೊಸ ನಿಯಮ ಜಾರಿ ಮಾಡಿದಂತ ಕೇಂದ್ರ ಸರ್ಕಾರದ ಈ ನಡೆಗೆ ಲಾರಿ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಓವರ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ನಿಯಮಕ್ಕೆ ನಿಮ್ಮ ವಿರೋಧ ಯಾಕೆ? ಕೂಡಲೇ ಈ ನಿಯಮ ವಾಪಸ್ ಪಡೆಯುವಂತೆ ಕೂಡ ಆಗ್ರಹಿಸ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಹೈಕೋರ್ಟ್ ಆರ್ಡರ್ ಇದೆ, ಓವರ್ಲೋಡ್ ಹೋಗಬಾರ್ದು ಅಂತ. ನ್ಯಾಷನಲ್ ಹೈವೇದಲ್ಲಿ ನೀವು ಕಂಟ್ರೋಲ್ ಮಾಡಬೇಕಾ, ಇಲ್ಲ ಲಂಚ ತಗೊಂಡು ಓವರ್ಲೋಡ್ ಅಲೋ ಮಾಡೋದ? ನಿಮಗೂ RTOಗೂ ಏನ್ರಿ ಡಿಫರೆನ್ಸು? ಓವರ್ಲೋಡ್ನ RTO ದುಡ್ಡು ತಗೊಂಡು ಬಿಡ್ತಾರೆ, ನೀವು ಲೀಗಲ್ ಆಗಿ ಬಿಡ್ತೀರಾ ಅಷ್ಟೇ. ಇದು ಲಂಚನೇ, ಬಹಳ ದೊಡ್ಡ ಲಂಚ ಇದು. ಓವರ್ಲೋಡ್ ಕಂಟ್ರೋಲ್ ಮಾಡಲಿಕ್ಕೆ ಏನ್ ದಾರಿ? ಯಾರು ಲೋಡ್ ಕಳಿಸ್ತಾರೋ ಕನ್ಸೈನರ್ ಮ್ಯಾಗ ಕೇಸ್ ಹಾಕ್ಬಿಟ್ರೆ ಒಂದೇ ಒಂದು ಕೆಜಿ ಕೂಡ ಓವರ್ಲೋಡ್ ಬರೋದಿಲ್ಲ. ಹಂಗಿರುವಾಗ ನೀವು ಯಾವ ತರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಬಹಳ ದೊಡ್ಡ ಹೈ ಕರಪ್ಷನು